ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ ಹೆತ್ತು. ಅಮೆರಿಕದಲ್ಲಿ ಸರ್ಕಾರದ ಶಟ್ಡೌನ್ನಿಂದ ಸಾವಿರಾರು ಸರ್ಕಾರಿ ಉದ್ಯೋಗಗಳು ಕೆಲಸ ಕಳೆದುಕೊಂಡರು. ಲಕ್ಷಾಂತರ ಜನರಿಗೆ ತಿಂಗಳು ಕಳೆದರೂ ಸಂಬಳ ಸಿಕ್ಕಿಲ್ಲ. ಇನ್ನಷ್ಟು ಸಿಬ್ಬಂದಿ ಸರ್ಕಾರದ ಕೆಲಸವನ್ನು ಕಳೆದುಕೊಳ್ಳೋಕೆ ಒಂದು ಹೆಜ್ಜೆಯಷ್ಟೇ ಹಿಂದಿದ್ದಾರೆ. ಇದು ದೇಶದಾದ್ಯಂತ ಗೌರ್ಮೆಂಟ್ ಲೆವೆಲ್ನಲ್ಲಿ ನಡೀತಿರುವ ಬೆಳವಣಿಗೆ. ಆದರೆ ಕಾರ್ಪೊರೇಟ್ ಜಗತ್ತಿನಲ್ಲಿ ಬೇರೆಯದೇ ಕತೆ. ಕೋವಿಡ್ ಅವಧಿಯಿಂದಲೂ ಟೆಕ್, ಫೈನಾನ್ಸ್, ಆಟೋ ಸೇರಿದಂತೆ ಬಹುತೇಕ ವಲಯಗಳಲ್ಲಿ ಜಾಬ್ ಕಟ್ ಅನ್ನೋದು ತೀರ ಸಹಜ ಎಂಬಂತಾಗಿದೆ. ಇತ್ತೀಚಿನ ವರದಿಯೊಂದರ ಪ್ರಕಾರ ಅಮೆರಿಕದಲ್ಲಿ ಉದ್ಯೋಗ ಕಡಿತವು 20 ವರ್ಷಗಳಲ್ಲೇ ಅತಿದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಇದರ ಪರಿಣಾಮ ಭಾರತೀಯರು ಸೇರಿದಂತೆ ವಿದೇಶಿ ಉದ್ಯೋಗಿಗಳು ಹಾಗೂ ಸ್ಥಳೀಯ ಅಮೆರಿಕನ್ನರ ಮೇಲೂ ಆಗುತ್ತಿದೆ. ಎಷ್ಟು ಲಕ್ಷ ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ, ಇದರಿಂದ ಮುಂದಿನ ಪರಿಣಾಮ ಏನು, ಈ ಎಲ್ಲದರ ಬಗ್ಗೆ ಒಂದಷ್ಟು ವಿವರ ಇಲ್ಲಿದೆ. ಅಕ್ಟೋಬರ್ನಲ್ಲಿ ಜಾಬ್ ಕಟ್ 175% ಏರಿಕೆ. 2020ಕ್ಕಿಂತಲೂ ಉದ್ಯೋಗ ಕಡಿತ ಹೆಚ್ಚಳ. ಜಾಗತಿಕ ಆರ್ಥಿಕತೆಯ ಮಹಾಶಕ್ತಿ ಅಮೆರಿಕದಲ್ಲೇ ಉದ್ಯೋಗದ ಸ್ಥಿತಿಯು ಪಾತಾಳಕ್ಕೆ ಕುಸಿಯುತ್ತಿದೆ. ಯುಎಸ್ನ ಜಾಬ್ ಮಾರ್ಕೆಟ್ ಈಗ ದೀರ್ಘಾವಧಿಯ ಬಿಕ್ಕಟ್ಟಿನತ್ತ ಸಾಗುತ್ತಿದೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಯುಎಸ್ ಮೂಲದ ಕಂಪನಿಗಳು ಸುಮಾರು 1,50,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕಡಿತಗೊಳಿಸಿವೆ. ನಿಖರವಾಗಿ ಹೇಳಬೇಕಂದ್ರೆ 1,53,074 ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿದ್ದಾರೆ. ಅಂದಹಾಗೆ ಇದು ಕೇವಲ ಒಂದು ತಿಂಗಳಿನ ಲೆಕ್ಕ. ಚಾಲೆಂಜರ್ ಗ್ರೇ ಅಂಡ್ ಕ್ರಿಸ್ಮಸ್ ಎಂಬ ಜಾಗತಿಕ ಔಟ್ಪ್ಲೇಸ್ಮೆಂಟ್ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಕಳೆದ 20 ವರ್ಷಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಆದ ಅತಿ ದೊಡ್ಡ ಉದ್ಯೋಗ ಕಡಿತ ಇದಾಗಿದೆ. ಇದು ಕೇವಲ ಆರ್ಥಿಕ ಬಿಕ್ಕಟ್ಟಿನ ಲಕ್ಷಣವಷ್ಟೇ ಅಲ್ಲ, ಕೈಗಾರಿಕಾ ಹಾಗೂ ಕಂಪನಿಗಳಲ್ಲಿ ಬದಲಾಗುತ್ತಿರುವ ಸೂಚನೆಯೂ ಇದಾಗಿದೆ. ಉದ್ಯೋಗಕ್ಕೆ ಕಡಿತಕ್ಕೆ ಮೊದಲ ಪ್ರಮುಖ ಕಾರಣ ಕಾಸ್ಟ್ ಕಟಿಂಗ್. ಖಾಸಗಿ ವಲಯದಲ್ಲಿ ಟೆಕ್ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ವೆಚ್ಚ ಕಡಿತಕ್ಕೆ ಕೈ ಹಾಕಿವೆ. ಟೆಕ್ ನಂತರ ಹೆಚ್ಚು ಉದ್ಯೋಗ ಕಡಿತ ಕಂಡು ಬಂದಿರೋದು ರಿಟೇಲ್ ಸೆಕ್ಟರ್ ಮತ್ತು ಸೇವಾ ವಲಯಗಳಲ್ಲಿ. ಅಮೆಜಾನ್, ಯುಪಿಎಸ್, ಮೈಕ್ರೋಸಾಫ್ಟ್ ನಂತಹ ಬೃಹತ್ ಸಂಸ್ಥೆಗಳು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸಿಬ್ಬಂದಿಯನ್ನು ವಜಾಗೊಳಿಸುತ್ತಿರುವುದಾಗಿ ಘೋಷಿಸಿವೆ. ಒಂದು ವರ್ಷದ ಹಿಂದಿನ ಅಕ್ಟೋಬರ್ಗೆ ಹೋಲಿಸಿದರೆ ಈ ವರ್ಷದ ಅಕ್ಟೋಬರ್ನಲ್ಲಿ ಉದ್ಯೋಗ ಕಡಿತವು 175% ಹೆಚ್ಚಾಗಿದೆ. ಇದು ಕಾರ್ಮಿಕ ಮಾರುಕಟ್ಟೆಯು ಕೆಳಮುಖ ಆಗಿರುವುದಕ್ಕೆ ಸ್ಪಷ್ಟ ಸಂಕೇತವಾಗಿ ಕಾಣುತ್ತಿದೆ. ಆದರೆ ಈ ಉದ್ಯೋಗ ಕಡಿತದ ಹಿಂದೆ ವೆಚ್ಚ ಕಡಿತಕ್ಕಿಂತಲೂ ಇನ್ನೊಂದು ಪ್ರಮುಖ ಕಾರಣವಿದೆ. ಅದೇ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಬಳಕೆ ಮತ್ತು ಅಳವಡಿಕೆಯಿಂದ ಆಗುತ್ತಿರುವ ಬದಲಾವಣೆಗಳಿಗೆ ಕೈಗಾರಿಕೆಗಳು ತೆರೆದುಕೊಂಡಿವೆ. ಒಂದೆಡೆ ಕಂಪನಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಎಐಯನ್ನು ಅಳವಡಿಸಿಕೊಳ್ಳುತ್ತಿವೆ. ಮತ್ತೊಂದೆಡೆ ಇದೇ ಎಐ ಮನುಷ್ಯರನ್ನು ಮಾಡುತ್ತಿದ್ದ ಹಲವು ಪುನರಾವರ್ತಿತ ಕಾರ್ಯಗಳನ್ನು ಸುಲಭವಾಗಿ ಮತ್ತು ತೀರಾ ಕಡಿಮೆ ಖರ್ಚಿನಲ್ಲಿ ಬಹಳ ಬೇಗ ಮಾಡಿ ಮುಗಿಸುತ್ತಿವೆ. ಹೀಗಾಗಿ ಉದ್ಯೋಗ ಕಡಿತದ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಎಐ ಕೂಡ ಒಂದು ಎಂದು ವರದಿ ಹೇಳುತ್ತಿದೆ. ಇನ್ನು ಜನವರಿ 1ರಿಂದ ಅಕ್ಟೋಬರ್ ಅಂತ್ಯದವರೆಗೆ ಅಮೆರಿಕದ ಉದ್ಯೋಗದಾತರು ಘೋಷಿಸಿರುವ ಒಟ್ಟು ಉದ್ಯೋಗ ಕಡಿತಗಳ ಸಂಖ್ಯೆ 10 ಲಕ್ಷ ಗಡಿ ದಾಟಿದೆ. ನಿಖರವಾಗಿ ಹೇಳಬೇಕೆಂದ್ರೆ 10,99,500 ಉದ್ಯೋಗ ಕಡಿತಗಳನ್ನು ಘೋಷಿಸಲಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 6,64,839 ಉದ್ಯೋಗಗಳನ್ನು ಕಡಿತಗೊಳಿಸಲಾಗಿತ್ತು. ಅದಕ್ಕೆ ಹೋಲಿಸಿದರೆ ಈ ವರ್ಷ 65% ಹೆಚ್ಚಳವಾಗಿದೆ. ಈ ವರ್ಷದ ಉದ್ಯೋಗ ಕಡಿತಗಳು 2020ರ ನಂತರ ಅತಿ ಹೆಚ್ಚಿನ ಮಟ್ಟದಲ್ಲಿವೆ. 2020ರಲ್ಲಿ ಅಕ್ಟೋಬರ್ವರೆಗೂ 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಕಡಿತಗೊಂಡಿದ್ದವು. ಉದ್ಯೋಗ ಮಾರುಕಟ್ಟೆಗೆ ಎಐ ಹೊಡೆತ, ಭಾರತದ ಐಟಿ ವಲಯಕ್ಕೂ ಎಫೆಕ್ಟ್. ಈ ವರ್ಷದ ಒಟ್ಟು ಉದ್ಯೋಗ ಕಡಿತದ ಹಿಂದಿನ ಪ್ರಮುಖ ಚಾಲನಾ ಶಕ್ತಿ ಟ್ರಂಪ್ ಆಡಳಿತವು ತಂದಿರುವ ಡೋಜ್ ಅನ್ನ ಚಾಲೆಂಜರ್ ಗ್ರೇ ಅಂಡ್ ಕ್ರಿಸ್ಮಸ್ ಸಂಸ್ಥೆಯು ಡೋಜ್ ಇಂಪ್ಯಾಕ್ಟ್ ಎಂದು ಕರೆದಿದೆ. ಈ ಡೋಜ್ ಇಂಪ್ಯಾಕ್ಟ್ ಅಂದರೆ ಅಮೆರಿಕದ ಸರ್ಕಾರಿ ನೌಕರರು ಮತ್ತು ಕಾಂಟ್ರಾಕ್ಟ್ಗಳನ್ನು ಸೇವೆಯಿಂದ ವಜಾಗೊಳಿಸಿರುವುದು,
ಸರ್ಕಾರಿ ಇಲಾಖೆಗಳು, ಸಂಸ್ಥೆಗಳು ಹಾಗೂ NGOಗಳಿಗೆ ಹರಿದು ಹೋಗುತ್ತಿದ್ದ ಸರ್ಕಾರದ ಅನುದಾನಗಳನ್ನು ಕಡಿತಗೊಳಿಸಿರುವುದು, ಅಮೆರಿಕದ ತೆರಿಗೆದಾರರ ಹಣವನ್ನು ಉಳಿಸುವ ಘೋಷಣೆಗಳೊಂದಿಗೆ ಹಲವು ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಅನುದಾನ ಹಂಚಿಕೆಯನ್ನು ನಿಲ್ಲಿಸಲಾಗಿದೆ. ಅಂದರೆ ಟ್ರಂಪ್ ಸರ್ಕಾರವು ತೆಗೆದುಕೊಂಡ ಆರ್ಥಿಕ ನಿರ್ಧಾರಗಳು ಮತ್ತು ಕಡಿತಗಳಿಂದ ಇಂತಹ ಪರಿಣಾಮ ಉಂಟಾಗಿದೆ. ಚಾಲೆಂಜರ್ ಸಂಸ್ಥೆಯ ಮುಖ್ಯ ಕಂದಾಯ ಅಧಿಕಾರಿ ಆಂಡಿ ಚಾಲೆಂಜರ್ ಪ್ರಕಾರ, ಕೋವಿಡ್ ಸಾಂಕ್ರಾಮಿಕದ ಬಳಿಕ ಉಂಟಾದ ನೇಮಕಾತಿ ಹೆಚ್ಚಳವನ್ನು ಕೆಲವು ಇಂಡಸ್ಟ್ರಿಗಳು ಈಗ ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತಿವೆ. ಆದರೆ ಇದರ ಜೊತೆಗೆ AI ಅಳವಡಿಕೆ, ಗ್ರಾಹಕರು ಮತ್ತು ಕಾರ್ಪೊರೇಟ್ ವೆಚ್ಚ ಕಡಿತ ಮತ್ತು ಹೆಚ್ಚುತ್ತಿರುವ ವೆಚ್ಚಗಳು ಕೂಡ ನೇಮಕಾತಿಯನ್ನು ತಡೆಯುತ್ತಿವೆ. ಈಗ 1 ತಿಂಗಳಿಗೂ ಹೆಚ್ಚು ಸಮಯದವರೆಗೂ ಅಮೆರಿಕ ಸರ್ಕಾರವು ಶಟ್ ಡೌನ್ ಆಗಿರುವುದು ಕೂಡ ಉದ್ಯೋಗ ಕಡಿತದ ಮೇಲೆ ಪ್ರಭಾವ ಬೀರಿದೆ. ಕಂಪನಿಗಳು ಸಾಮಾನ್ಯವಾಗಿ ವರ್ಷದ 4ನೇ ತ್ರೈಮಾಸಿಕದಲ್ಲಿ ಉದ್ಯೋಗ ಕಡಿತವನ್ನು ಘೋಷಿಸಲು ಹಿಂಜರಿಯುತ್ತವೆ. ಆದರೆ ಈ ಬಾರಿ ಅಕ್ಟೋಬರ್ನಲ್ಲಿಯೇ ಸುಮಾರು 450 ವೈಯಕ್ತಿಕ ಉದ್ಯೋಗ ಕಡಿತ ಯೋಜನೆಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಇದು ಹಿಂದಿನ ತಿಂಗಳುಗಳಿಗಿಂತ ಹೆಚ್ಚು. ಈ ವರದಿಗಳ ನಡುವೆ ಫೆಡರಲ್ ರಿಸರ್ವ್ ಅಧಿಕಾರಿಗಳು ಉದ್ಯೋಗ ಮಾರುಕಟ್ಟೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಬ್ಯಾಂಕ್ ಸೆಪ್ಟೆಂಬರ್ನಿಂದ ಈಗಾಗಲೇ 2 ಬಾರಿ ತನ್ನ ಬಡ್ಡಿ ದರವನ್ನು ಇಳಿಸಿದೆ. ಇದರಿಂದಾಗಿ ಬಡ್ಡಿ ದರವು ಶೇಕಡ 3.75ರಿಂದ 4% ವ್ಯಾಪ್ತಿಗೆ ಬಂದಿದೆ. ಒಟ್ಟಾರೆ ಅಮೆರಿಕದಲ್ಲಿ ವೆಚ್ಚ ಕಡಿತ, AI ಅಳವಡಿಕೆ ಮತ್ತು ಸರ್ಕಾರದ ಆರ್ಥಿಕ ನೀತಿಗಳ ಪರಿಣಾಮವು ಉದ್ಯೋಗ ಮಾರುಕಟ್ಟೆಯ ಮೇಲೆ ಆಗುತ್ತಿದ್ದು ಒಂದು ದೊಡ್ಡ ಪರಿವರ್ತನೆಯ ಹಂತದಲ್ಲಿದೆ. ಈಗಾಗಲೇ ಲಕ್ಷಾಂತರ ಉದ್ಯೋಗಗಳು ನಷ್ಟವಾಗಿರುವುದು ಮತ್ತು ವಿದೇಶಿ ಉದ್ಯೋಗಿಗಳ ನೇಮಕಾತಿಯನ್ನು ಕಡಿಮೆ ಮಾಡ್ತಿರೋದು ಜಾಗತಿಕ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರಬಹುದು. ಇದು ಭಾರತದ IT ವಲಯದ ಮೇಲೂ ಪರೋಕ್ಷವಾಗಿ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.